ಇಡೀ ವರ್ಷದಲ್ಲಿ ಎಲ್ಲ ರಾತ್ರಿಗಳಿಗಿಂತ ಸರ್ವಶ್ರೇಷ್ಠ ರಾತ್ರಿಗಳೆಂದರೆ ದೀಪಾವಳಿ ರಾತ್ರಿ, ಹೋಳಿ ಹುಣ್ಣಿಮೆ ರಾತ್ರಿ, ಕೃಷ್ಣ ಜನ್ಮಾಷ್ಟಮಿ ರಾತ್ರಿ ಹಾಗೂ ಶಿವರಾತ್ರಿ. ಈ ರಾತ್ರಿಗಳಲ್ಲಿ ಮಾಡುವ ಜಪ ತಪ ಪೂಜೆಗಳಿಗಿಂತ ಬೇರೆ ದಿನಕ್ಕೆ ಹೋಲಿಸಿದಾಗ ಸಾವಿರ ಪಟ್ಟು ಹೆಚ್ಚು ಫಲ ಕೊಡುತ್ತದೆ. ನಾಳೆ ಶಿವರಾತ್ರಿ. ನಾವು ಜಪಿಸುವ ಓಂ ನಮಃ ಶಿವಾಯದ ಮಂತ್ರದ ಅರ್ಥವನ್ನು ಯಾರು ಹೇಳುತ್ತೀರಾ? ಶಿವಮಣಿ, ಬಂದು ಹೇಳು. ನಮಃ ಶಿವಾಯ ಅಂದರೆ ಶಿವನೇ ನಿಮಗೆ ನಮಸ್ಕಾರ. ಇದು ನ, ಇದು ಮ, ಇದು ಶಿ, ಇದು ವ, ಇದು ಯ, ಇದು ಭೂತತ್ವ, ಇದು ಜಲತತ್ವ, ಇದು ಅಗ್ನಿತತ್ವ, ಇದು ವಾಯುತತ್ವ, ಇದು ಆಕಾಶ ಕಾಲಿಸ್ಥಳ, ಇದು ಎಲುಬುಗಳು, ಇದು ರಕ್ತ, ನೀರು, ಮೃದು ಅಂಗಗಳು, ಉಷ್ಣತೆ, ಇದು ಉಸಿರಾಟ, ಇದು ಆಕಾಶ ಕಾಲಿಸ್ಥಳ, ಗಂಟಲು. ಧನ್ಯವಾದಗಳು. ವಂದನಾ, ನೀನು ವಿಸ್ತಾರವಾಗಿ ಹೇಳುತ್ತೀಯಾ? ಹೇಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮಃ ಶಿವಾಯ ಎಂದರೆ ಶಿವನಿಗೆ ನಾನು ನಮಸ್ಕಾರ ಅಥವಾ ಶಿವನಿಗೆ ನಾನು ಶರಣಾಗುತ್ತೇನೆ. ಇದರ ಗೂಢಾರ್ಥವೆಂದರೆ ಈ ದೇಹವಾಗಿರುವುದು 5 ವಸ್ತುಗಳಿಂದ, ಈ ಜಗತ್ತಾಗಿರುವುದು 5 ವಸ್ತುಗಳಿಂದ. ನಮಃ ಶಿವಾಯ ಮಂತ್ರದಲ್ಲಿರುವ ಅಕ್ಷರಗಳು 5 ಅಕ್ಷರಗಳು. ನ ಎಂದರೆ ಭೂತತ್ವ, ಮ ಎಂದರೆ ಜಲತತ್ವ, ಶಿ ಎಂದರೆ ಅಗ್ನಿತತ್ವ, ವ ಎಂದರೆ ವಾಯುತತ್ವ, ಯ ಅಂದರೆ ಆಕಾಶ ಕಾಲಿಸ್ಥಳ. ಇವು ನಮ್ಮ ಕೈಯಲ್ಲಿರುವುದು 5 ಬೆರಳುಗಳು. ನಮ್ಮ ಕೈಯಲ್ಲಿರುವುದು 5 ಬೆರಳುಗಳು. ಇವು 5 ಪಂಚಭೂತಗಳ ಪ್ರತೀಕ. ಹೇಗೆಂದರೆ ನ ಎಂದರೆ ಉಂಗುರ ಬೆರಳು, ಭೂತತ್ವ, ಗಟ್ಟಿಯಾದ ವಸ್ತುಗಳು. ಮ ಎಂದರೆ ಕಿರು ಬೆರಳು, ಜಲತತ್ವ, ದ್ರವ ಅಥವಾ ನೀರು. ಶಿ ಎಂದರೆ ಬೆರಳು, ಅಗ್ನಿತತ್ವ, ಬೆಂಕಿ. ವ ಎಂದರೆ ವಾಯುತತ್ವ, ತೋರು ಬೆರಳು. ಯ ಅಂದರೆ ಮಧ್ಯ ಬೆರಳು, ಆಕಾಶ ಕಾಲಿಸ್ಥಳ, ಗಂಟಲು. ಇನ್ನು ಕೊನೆಗೆ ನಮಃ ಶಿವಾಯ ಮಂತ್ರದ ಬಗ್ಗೆ ಹೇಳಬೇಕೆಂದರೆ ಈ ದೇಹವು ನಮಃ ಶಿವಾಯ, ಇಡೀ ಜಗತ್ತೇ ನಮಃ ಶಿವಾಯ. ಧನ್ಯವಾದಗಳು. ಶಿವರಾತ್ರಿ ಎಂದು ಎಲ್ಲರೂ ಉಪವಾಸ ಮಾಡುತ್ತಾರೆ. ಶ್ರೀ, ನೀನು ಉಪವಾಸದ ಅರ್ಥವನ್ನು ಹೇಳುತ್ತೀಯಾ? ಹೇಳ್ತೇನೆ ಗುರುಗಳೇ. ಉಪವಾಸದಲ್ಲಿ 2 ಶಬ್ದಗಳು ಬರುತ್ತದೆ. ಒಂದು ಉಪ ಹಾಗೂ ವಾಸ. ಉಪ ಎಂದರೆ ಸಮೀಪ, ವಾಸ ಎಂದರೆ ಇರುವುದು. ಉಪವಾಸ ಎಂದರೆ ದೇವರ ಮನಸ್ಸಿನ ಯೋಚನೆಗಳಿಂದ ವಿಚಾರಗಳಿಂದ ದೇವರ ಸಮೀಪ ಇರುವುದೇ ನಿಜವಾದ ಉಪವಾಸ. ಗುರುಗಳೇ, ನಾವು ಉಪವಾಸ ದಿನ ನೀರು ಮತ್ತು ಆಹಾರ ನಾವು ಯಾಕೆ ಬಿಡಬೇಕು? ಹೇಳುತ್ತೇನೆ, ಕುಳಿತುಕೋ. ನಮ್ಮ ಮನಸ್ಸು ಹೊರ ಹೋಗುವುದು ಈ 5 ಇಂದ್ರಿಯಗಳ ಮೂಲಕ. ನಮ್ಮ ಮನಸ್ಸು ಹೊರ ಹೋಗುವುದು ಈ 5 ಇಂದ್ರಿಯಗಳ ಮೂಲಕ. ಒಂದು ಮೈಕ್ ಮಾತಾಡ್ತೀನಿ, ಒಂದು ಬಂದ್ ಮಾಡಂತ. ನಮ್ಮ ಮನಸ್ಸು ಹೊರ ಹೋಗುವುದು ಈ 5 ಇಂದ್ರಿಯಗಳ ಮೂಲಕ. ನಮ್ಮ ಮನಸ್ಸು ಹೊರ ಹೋಗದಂತೆ ದೇವರಲ್ಲಿ ಏಕಾಗ್ರತೆಯಿಂದ ಇರಬೇಕಾದರೆ ನಾವು ಆಹಾರವನ್ನು ನೀರನ್ನು ಬಿಟ್ಟಾಗ ಈ 5 ಇಂದ್ರಿಯಗಳು ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ. ಆಗ ಮಾತ್ರ ನಾವು ನಮ್ಮ ಮನಸ್ಸನ್ನು ದೇವರ ಕಡೆ ಇರಲು ಸಾಧ್ಯವಾಗುತ್ತದೆ.
ಚಾಲು ಮಾಡೋ ದೋಸ್ತ. ಗುರುಗಳೇ, ನೀವು ಶಿವರಾತ್ರಿಯ ಮೊದಲ ದಿನ ಪೂರ್ಣ ಮಂತ್ರದ ಪಾಠ ಮಾಡುತ್ತೇನೆ ಎಂದು ಹೇಳಿದಿರಲ್ಲ, ಇದರ ಕಾರಣವೇನು? ಹೇಳುತ್ತೇನೆ, ಕುಳಿತುಕೋ. ಇದರ ಕಾರಣವೇನೆಂದರೆ ಪೂರ್ಣ ಮಂತ್ರವು ನಮಗೆ ಶಿವನೆಂದರೆ ಯಾರು, ದೇವರೆಂದರೆ ಯಾರು ಎನ್ನುವುದರ ಬಗ್ಗೆ ಹೇಳುತ್ತದೆ. ಈ ದಿನವೇ ಪೂರ್ಣ ಮಂತ್ರದ ಪಾಠವನ್ನು ಮಾಡಲಿಕ್ಕೆ ಸರಿಯಾದ ದಿನವೆಂದು ಹಾಗೆ ಹೇಳಿದ್ದೆ. ಗುರುಗಳೇ, ಈಗ ಪೂರ್ಣ ಮಂತ್ರವನ್ನು ಹೇಳುತ್ತೀರಾ? ಹೇಳುತ್ತೇನೆ. ಅದಕ್ಕಿಂತ ಮೊದಲು ಈಗ ಪೂರ್ಣ ಮಂತ್ರವನ್ನು ಹೇಳೋಣ. ಕುಳಿತುಕೋ. ನಮಸ್ಕಾರ ಸ್ಥಿತಿ. ಈಗ ಪೂರ್ಣ ಮಂತ್ರದ ಅರ್ಥವನ್ನು ಹೇಳುತ್ತೇನೆ. ಮೊದಲನೇ ಸಾಲು ಪೂರ್ಣ ಮದಃ ಅಂದರೆ ಅದು ಸಹ ಪೂರ್ಣ, ಅಂದರೆ ಆ ದೇವರು ಸಹ ಪೂರ್ಣ. ಪೂರ್ಣವಿದ ಅಂದರೆ ಇದು ಸಹ ಪೂರ್ಣ, ಅಂದರೆ ಆ ದೇವರಿಂದ ಬಂದಿರುವವರು ನಾವು, ನೀವೆಲ್ಲರೂ ಸಹ ಪೂರ್ಣ. ಗುರುಗಳೇ, ಪೂರ್ಣ ಮಂತ್ರ ಅಂದ್ರೆ ಏನು? ಹೇಳುತ್ತೇನೆ, ಕುಳಿತುಕೋ. ಪೂರ್ಣ ಅಂದರೆ ಕೊರತೆ ಇಲ್ಲದೇ ಇರುವುದು. ಬಹಳಷ್ಟು ಜನರಲ್ಲಿ ನನ್ನಲ್ಲಿ ಅದು ಇಲ್ಲ, ಇದು ಇಲ್ಲ ಎನ್ನುವುದೇ ಕೊರತೆ. ಉದಾಹರಣೆ ಎಂದರೆ ನನ್ನಲ್ಲಿ ಹೊಲ ಇಲ್ಲ, ಮನೆ ಇಲ್ಲ, ಮಕ್ಕಳಿಲ್ಲ, ಬಂಗಾರ ಇಲ್ಲ, ದುಡ್ಡಿಲ್ಲ, ಗೌರವ ಇಲ್ಲ ಎನ್ನುವುದೇ ಕೊರತೆ. ಯಾರಲ್ಲಿ ಎಲ್ಲವೂ ಇರುತ್ತದೆಯೋ ಅವರೇ ಪೂರ್ಣ, ಅವರೇ ದೇವರು, ಅವರೇ ಶಿವ. ಗುರುಗಳೇ, ಕ್ಷಮಿಸಬೇಕು. ದೇವರಲ್ಲಿ ಎಲ್ಲವೂ ಇರುವುದು. ಆತ ಪೂರ್ಣ. ನಾವು ಹೇಗೆ ಪೂರ್ಣರಾಗುತ್ತೇವೆ? ನಮ್ಮಲ್ಲಿ ಅನೇಕ ಕೊರತೆಗಳು ಇರುತ್ತವೆ. ನಮ್ಮಲ್ಲಿ ದುಡ್ಡಿಲ್ಲ, ಮನೆ ಇಲ್ಲ, ಹೊಲ ಇಲ್ಲ, ಬಂಗಾರ ಇಲ್ಲ. ಹಾಗಾದರೆ ನಾವು ಹೇಗೆ ಪೂರ್ಣರಾಗುತ್ತೇವೆ? ನಾವು ದೇವರು ಹೇಗೆ ಆಗುತ್ತೇವೆ ಅಥವಾ ಶಿವನೇ ಹೇಗೆ ಆಗುತ್ತೇವೆ? ಹೇಳುತ್ತೇನೆ, ಕುಳಿತುಕೋ. ಕಳೆದ ತರಗತಿಯಲ್ಲಿ ನಾನು ಮಾತೃಪಿತೃ ಪೂಜಾ ದಿನದಂದು ಹೂವಿನ ಹಾರದ ಸಹಾಯದಿಂದ ಹೇಗೆ ಸಾಯೋದಿಲ್ಲ ಎನ್ನುವುದನ್ನು ಹೇಳಿದ್ದೆ. ನಮ್ಮೆಲ್ಲರಿಗೂ ಇರುವ ದೊಡ್ಡ ಅಜ್ಞಾನದ ಬಗ್ಗೆ ಹೇಳಿದ್ದೆ.
ಮೊಟ್ಟ ಮೊದಲು ನಾವು ಗುರುವಿನಿಂದ ಆತ್ಮಜ್ಞಾನವನ್ನು ಪಡೆಯಬೇಕು. ನಂತರ ದೇಹದಿಂದ ಬರುವ ಅಜ್ಞಾನದ ಸೂಚನೆಗಳಿಂದ ಎಚ್ಚರಿಕೆಯಲ್ಲಿದ್ದು ಅಥವಾ ನಾವು ಜಾಗರಣೆಯಲ್ಲಿ ಇರಬೇಕು. ಆಗ ಮಾತ್ರ ನಾವು ಶಿವನಾಗಲಿಕ್ಕೆ ಸಾಧ್ಯ. ನಮ್ಮ